ಸಂಕ್ರಾಂತಿಯೊಳಗೆ ಸಚಿವ ಸ್ಥಾನದ ವಿಶ್ವಾಸದಲ್ಲಿದ್ದಂತ ನಾಗೇಂದ್ರಗೆ ಈಗ ನಿರಾಸೆ ಉಂಟಾಗಿದೆ. ಸಿಎಂ ಭರವಸೆ ನೀಡಿದ್ರೂ ಕೂಡ ನಾಗೇಂದ್ರ ಅವರಿಗೆ ಈಗ ಮಿನಿಸ್ಟರ್ ಪಟ್ಟ ಸಿಕ್ಕಿಲ್ಲ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದಲೂ ಕೂಡ ಶಾಸಕ ಬಿ ನಾಗೇಂದ್ರ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ. ಜೈಲಿನಿಂದ ಬಂದ ಮೇಲೆ ಕ್ಷೇತ್ರದಿಂದಲೂ ಕೂಡ ದೂರ ಉಳ್ಕೊಂಡಿದ್ದಾರೆ ನಾಗೇಂದ್ರ. ಬೆಳಗಾವಿ ಅಧಿವೇಶನದ ಬಳಿಕ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ನಾಗೇಂದ್ರ ಇದ್ರು. ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ವಿರುದ್ಧ ನೇರವಾಗಿ ಗಂಭೀರ ಆರೋಪಗಳು ಬಂದವು. ದೇಶದಲ್ಲಿ ಮಾತ್ರ ಅಲ್ಲ, ಈ ರಾಜ್ಯವನ್ನ ಬಿಟ್ಟು, ಕರ್ನಾಟಕದ ಗಡಿಯನ್ನ ಬಿಟ್ಟು ಹೈದರಾಬಾದ್ನ ಬ್ಯಾಂಕ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ, ಈ ಹಗರಣದಲ್ಲಿ ನಾಗೇಂದ್ರ ಇದ್ದಾರೆ ಅಂತ. ಹೀಗಾಗಿ ಬಳ್ಳಾರಿ ಜೈಲಿಗೆ ಹೋಗಿ ಬಂದ್ರು. ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಬಂದ ಮೇಲೆ ಈಗ ಸಚಿವ ಸ್ಥಾನಕ್ಕಾಗಿ ನಾಗೇಂದ್ರ ತೀವ್ರ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡ್ಲೇಬೇಕು ನಾಗೇಂದ್ರ ಅಂತ ಒಂದಷ್ಟು ಒತ್ತಾಯಗಳು ಕೇಳಿಬಂದ್ವು. ಆಗ ಸಿದ್ದರಾಮಯ್ಯನವರು ಕೂಡ ನೀವು ರಾಜೀನಾಮೆ ಕೊಡಿ ಅಂತ ಅಂದ್ರು. ಅವರು ಸಚಿವ ಸಂಪುಟದಿಂದ ಹೊರಗಿದ್ರು, ಜೈಲು ಕೂಡ ಹೋಗಿ ಬಂದ್ರು, ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟರು, ಒಂದಷ್ಟು ತನಿಖೆಗಳಾಯ್ತು. ಬಟ್ ಈಗ ಹೊರಗಡೆ ಇದ್ದಾರೆ ಜಾಮೀನು ಪಡ್ಕೊಂಡು. ಅವರ ವಿರುದ್ಧ ಬಂದಿರುವಂತ ಗಂಭೀರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪದೇ ಪದೇ ತನಿಖೆಗೂ ಕೂಡ ಹಾಜರಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಆಗ ಏನು ಸಚಿವ ಸ್ಥಾನದಿಂದ ಕೆಳಗಿಳಿರಿ ಅಂತ ಹೇಳಿದ್ರು, ಅದೇ ರೀತಿಯಾಗಿ ಅವರು ಜೈಲಿಂದ ಹೊರಗೆ ಬಂದ ಮೇಲೆ ಸಚಿವ ಸ್ಥಾನವನ್ನ ನಾಗೇಂದ್ರಗೆ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಕೆಲವೊಂದು ಹೇಳಿಕೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಒಂದು ಸ್ಥಾನ ಖಾಲಿದೆ, ಅದನ್ನ ಭರ್ತಿ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಈಗ ನಾಗೇಂದ್ರ ಅವರು ಸಂಕ್ರಾಂತಿ ವೇಳೆಗೆ ನನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರಿಸ್ಕೊಳ್ಬಹುದೇನೋ ಅನ್ನುವಂಥ ಒಂದಷ್ಟು ಖುಷಿಯಲ್ಲಿದ್ರು. ಬಟ್ ಇವತ್ತು ಸಂಕ್ರಾಂತಿ, ಹೀಗಿದ್ರು ಕೂಡ ಇನ್ನೂ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿಲ್ಲ. ಅಂದರೆ ಸಚಿವ ಸಂಪುಟ ಪುನಾರಚನೆ ಆಗಬಹುದು ಅನ್ನುವಂಥ ಒಂದಷ್ಟು ಚರ್ಚೆಗಳಿದ್ದಾವೆ, ಅಥವಾ ಅದೇ ರೀತಿಯಾಗಿ ಹೋಗ್ಬಹುದು ಅನ್ನುವಂಥದ್ದು ಕೂಡ ಇದೆ. ಈಗ ಒಂದು ಖಾಲಿ ಇರೋದ್ರಿಂದ ಒಂದು ಸ್ಥಾನ, ಅದಕ್ಕೆ ನಾಗೇಂದ್ರ ಅವರನ್ನೇ ತಂದು ಕೂರಿಸ್ತಾರಾ, ಅಥವಾ ಬೇರೆ ಏನಾದರೂ ಲೆಕ್ಕಾಚಾರಗಳು ಓಡಾಡ್ತಾ ಇದಾವ, ಬೇರೆ ಯಾವುದಾದ್ರೂ ಶಾಸಕರಿಗೆ ಏನಾದರೂ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಏನಾದರೂ ಇದ್ದಾರಾ ಅನ್ನುವಂಥ ಸಾಕಷ್ಟು ಕುತೂಹಲ ಕೂಡ ಇದೆ. ಒಟ್ಟಲ್ಲಿ ನಾಗೇಂದ್ರ ಅವರಿಗೆ ಜೈಲಿನಿಂದ ಬಿಡುಗಡೆ ಆಗಿ ಹೊರಗೆ ಬಂದಿದ್ರು ಕೂಡ ಇನ್ನೂ ಸಚಿವ ಸ್ಥಾನದ ಪಟ್ಟ ಅಂತೂ ಸಿಕ್ಕಿಲ್ಲ. ಅವರು ಶಾಸಕರಾಗಿದ್ರು ಕೂಡ ತಮ್ಮ ಕ್ಷೇತ್ರದಿಂದ ದೂರ ಉಳ್ಕೊಂಡಿದ್ದಾರೆ, ಜನರ ಹತ್ರ ಬರ್ತಾ ಇಲ್ಲ, ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನು ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದಾವೆ ಅದ್ಯಾವುದ್ರ ಬಗ್ಗೆ ಕೂಡ ನಾಗೇಂದ್ರ ಅವರು ಈಗ ತುಟಿಪಿಟ್ಟಕ್ಕಂತ ಇಲ್ಲ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಬಂದಂಥ ಎಲ್ಲ ಆರೋಪಗಳೇನಿದ್ದಾವೆ ಅದಕ್ಕೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಇದು ಮನಿ ಲಾಂಡ್ರಿಂಗ್ ಅನ್ನುವಂಥ ಒಂದು ಸೆಕ್ಷನ್ ಬಂದಿದ್ರಿಂದ ಇಡಿ ಅಧಿಕಾರಿಗಳು ಕೂಡ ಬಂದರು, ಈ ಕೇಸ್ನಲ್ಲಿ ಒಂದಷ್ಟು ತನಿಖೆ ಮಾಡಿದ್ರು. ಒಂದು ಕಡೆ ಲೋಕಾಯುಕ್ತ, ಇಡಿ, SIT ಎಲ್ಲ ಅಧಿಕಾರಿಗಳು ಕೂಡ ಡ್ರಿಲ್ ಮಾಡಿದ್ರು. ಇಷ್ಟೆಲ್ಲ ತನಿಖೆ ಫೇಸ್ ಮಾಡಿದ ಮೇಲೂ ಕೂಡ ನಾಗೇಂದ್ರ ಅವರಿಗೆ ಮಾತ್ರ ಸಚಿವ ಸ್ಥಾನ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾದರೆ ಸಿಎಂ ಸಿದ್ದರಾಮಯ್ಯನವರು ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡ್ತಾರಾ, ಅಥವಾ ಬೇರೆ ಯಾರಾದರೂ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಏನಾದರೂ ಚರ್ಚೆಗಳು ನಡೀತಾ ಇದೆಯಾ? ನೋಡೋಣ. ಸಂಕ್ರಾಂತಿ ಗಿಫ್ಟ್ ಅಂತೂ ನಾಗೇಂದ್ರಗೆ ಸಿಕ್ಕಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈಗಾಗಲೇ ನಾಗೇಂದ್ರ ಮಾಜಿ ಸಚಿವರು ಅನ್ಸ್ಕೊಂಡಿದ್ದಾರೆ, ಕಾರಣ ರಾಜೀನಾಮೆ ಕೊಟ್ಟಿರೋದ್ರಿಂದ. ಮತ್ತೆ ಅವರು ಸಚಿವ ಸ್ಥಾನಕ್ಕೆ ಏರ್ತಾರೆ ಅನ್ನುವಂಥ ಖುಷಿಯಲ್ಲಿದ್ರು. ಬಟ್ ಸಂಕ್ರಾಂತಿ ಬಂದರೂ ಕೂಡ ಅವರಿಗೆ ಸಚಿವ ಸ್ಥಾನ ಇನ್ನೂ ಸಿಕ್ಕಿಲ್ಲ. ಕ್ಷೇತ್ರದಿಂದನೂ ಕೂಡ ದೂರ ಉಳ್ಕೊಂಡಿದ್ದಾರಂತೆ. ಏನ್ ಕತೆ, ಸಚಿವ ಸ್ಥಾನ ಸಿಗುತ್ತಾ ಸಿಗಲ್ವಾ? ಖಂಡಿತವಾಗ್ಲೂ ಸೌಖ್ಯ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಏನೇ ಸಿಲುಕಿಕೊಂಡಿರುವಂತಹ ಸಂದರ್ಭದಲ್ಲಿ ಅವ್ರ ಸ್ಥಾನವನ್ನ ಕಳೆದುಕೊಳ್ಬೇಕಾಗಿತ್ತು. ಕಳೆದುಕೊಳ್ಳ ಮೇಲೆ ಮಾಜಿ ಸಚಿವರಾಗಿ ನಾಗೇಂದ್ರ ಅವರು ಕೂಡ ಕ್ಷೇತ್ರದಲ್ಲಿ ಓಡಾಟವನ್ನು ಕೂಡ ಮಾಡ್ತಾ ಇದ್ರು. ಇನ್ನು ಚಳಿಗಾಲ ಅಧಿವೇಶನ ಕೂಡ ಇತ್ತು. ಬೆಳಗಾವಿ ಅಧಿವೇಶನದಲ್ಲಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿ ಅವರಿಗೆ ಮತ್ತೆ ನೀವು ಸಚಿವರಾಗಿ ಮಾಸ್ ಲೀಡರ್ ಆಗಿ ಮತ್ತೆ ಅಲ್ಲಿ ಬೆಳ್ಳಾರಿಯಲ್ಲಿ ಓಡಾಟವನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿರುವಂತದ್ದು ಕೂಡ ಇತ್ತು. ಆದರೆ ಈಗ ಸಂಕ್ರಾಂತಿ ಕೂಡ ಹತ್ರ ಬಂತು. ಸಂಕ್ರಾಂತಿ ಹಬ್ಬದಲ್ಲಿ ಕೂಡ ಏನು ಮಾಜಿ ಸಚಿವರಾಗಿರುವಂತಹ ನಾಗೇಂದ್ರ ಏನಿದ್ದಾರೆ, ಆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೂಡ ಸಿಕ್ಕಿಲ್ಲ. ಇದ್ರೆಲ್ಲರ ನಡುವೆ
ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಈಗ ಜಮೀರ್ ಅಹ್ಮದ್ ಅವರು ಕೂಡ ಇದ್ದಾರೆ. ಇನ್ನು ಜಮೀರ್ ಅಹ್ಮದ್ ಅವರು ಇದ್ರು ಕೂಡ ಜಿಲ್ಲೆಯಲ್ಲಿ ಆಗುಹೋಗುಗಳು, ಸಮಸ್ಯೆಗಳು, ಕುಂದುಕೊರತೆಗಳು ಇದ್ರು ಕೂಡ ಇಲ್ಲಿ ಜಮೀರ್ ಅಹ್ಮದ್ ಅವರು ಬರ್ತಾ ಇಲ್ಲೋ ಅನ್ನುವಂತ ನೋವು ಕೂಡ ಸಾಕಷ್ಟು ಬಳ್ಳಾರಿ ಜನರಲ್ಲೂ ಕೂಡ ಇರುವಂತದ್ದು. ಇನ್ನು ಇದೇ ಜಿಲ್ಲೆಯ ಬಳ್ಳಾರಿಗೆ ಏನು ಮಾಜಿ ಸಚಿವರಾಗಿದ್ದಂತ ನಾಗೇಂದ್ರ ಏನಿದ್ರು ಅವಾಗ ಸಾಕಷ್ಟು ಇಲ್ಲಿ ಸಮಸ್ಯೆಗಳನ್ನ ಕೇಳ್ತಾ ಇದ್ರು ಮತ್ತು ಆಯಾ ಭಾಗದಲ್ಲಿ ಓಡಾಟವನ್ನ ಕೂಡ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ರು, ಕುಂದುಕೊರತೆಗಳನ್ನ ಕೇಳ್ತಾ ಇದ್ರು ಅಂತ ಹೇಳಿ ಜನರ ಮಾತಾಗಿರುವಂತದ್ದು. ಆದ್ರೆ ಈಗ ಜಮೀರ್ ಅಹ್ಮದ್ ಅವರು ಕೊಟ್ಟಿದ್ದರಿಂದಾಗಿ ಅವರು ಈ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಇದರಿಂದ ಕೂಡ ಸಮಸ್ಯೆ ಆಗ್ತಿದೆ ಅನ್ನೋ ಮಾತು ಒಂದು ಕಡೆ ಇದೆ. ಇನ್ನು ನಾಮಕಾವಸ್ತುವಾಗಿ ಜಮೀರ್ ಅಹ್ಮದ್ ಅವರು ಬರ್ತಾ ಇದ್ರು. ಆದ್ರೆ ಈಗ ಏನಾದ್ರೂ ಮಾಜಿ ಸಚಿವರಾಗಿದ್ದ ನಾಗೇಂದ್ರ ಅವರಿಗೆ ಮತ್ತೆ ಸಚಿವಗಿರಿ ಸಿಕ್ಕಲ್ಲಿ ಬಳ್ಳಾರಿ ಜನರು ಕೂಡ ಖುಷಿ ಪಡುವಂತ ಕೂಡ ಇರುವಂತದ್ದು. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಏನಿದೆ ಶಾಸಕ ಬಿ ನಾಗೇಂದ್ರ ಅವರು ಕೂಡ ಕಾಣ್ತಾ ಇಲ್ಲ ಅನ್ನುವಂತ ಕೂಡ ಮಾತು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಮಾಜಿ ಸಚಿವರಿದ್ದಾಗ ಸಾಕಷ್ಟು ಕೆಲಸ ಓಡಾಟವನ್ನ ಕೂಡ ಮಾಡ್ತಾ ಇದ್ರು ಮತ್ತು ಸಿಎಂ ಅವರು ಒಂದು ಭರವಸೆಯನ್ನ ಕೂಡ ನೀಡಿದ್ರು, ಮುಂಬರುವ ದಿನಗಳಲ್ಲಿ ಮತ್ತೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಆದ್ರೆ ಸದ್ಯ ಈಗ ಸಂಕ್ರಾಂತಿ ಕೂಡ ಏನಾದ್ರು ಗಿಫ್ಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಮಾಜಿ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಮತ್ತು ಅವರ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ ಮತ್ತು ಸಾಕಷ್ಟು ನಿರಾಸೆಯಲ್ಲೂ ಕೂಡ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ.